ಸರ್, ಸಂವಿಧಾನ ಬದಲಾವಣೆ ದಿನ ಬದಲಾವಣೆ ಮಾಡಿ ಅಂತ ಇವರು ಪೇಜಾವರ ಸ್ವಾಮಿಗಳ ಸೇರ್ಕೊಂಡು ಮತ್ತೆ ಕೆಲವು ಮಠಾಧೀಶ ಸೇರ್ಕೊಂಡು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಏನು ಸರ್ ಅದು ಸಾಧ್ಯತೆ ಉಂಟಾ? ಅದು ವೈಯಕ್ತಿಕ ಹೇಳಿಕೆ, ಅದಕ್ಕೂ ಹೆಚ್ಚು ಗಮನ ಕೊಡದ ಅವಶ್ಯಕತೆ ಇಲ್ಲ. ಅಷ್ಟಕ್ಕೆ ಅವರ ವೈಯಕ್ತಿಕ ವಿಚಾರ ಅದು, ಅದಕ್ಕೆ ಭಾಳ ಮಹತ್ವ ಕೊಡೋದು ವಿಚಾರ ಇಲ್ಲ. ಬದಲಾವಣೆ ಅಂತೆ ಅಸಾಧ್ಯ. ಸರ್, ಕೆಲವು ಸಚಿವರುಗಳಿಗೆ ಈಗ ಏನು ರಿವ್ಯೂ ಮಾಡ್ತಿದ್ದಾರೆ, ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಪಾರ್ಟಿ ಅಂತ ನಡೀತದೆ ಸರ್. ಅದು ಗೊತ್ತಿಲ್ಲ. ನಾವು ಪೇಪರ್ದಲ್ಲಿ ನೋಡಿದ್ದೀವಿ ಇವತ್ತು. ಅವ್ರದ್ದು ಎಂಥ ಕಾರ್ಡ್ ಏನು ನೋಡ್ತಿದ್ರಂತೆ. ಸೊ ಯಾರು ಪರ್ಫಾರ್ಮೆನ್ಸ್ ಕಾರ್ಡ್, ರೇಷನ್ ಕಾರ್ಡ್ ಸರ್, ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರಂತೆ. ಡಿಸೆಂಬರ್ ಒಂದು ಭಾಷಣದಲ್ಲಿ ಒಂದು ಮಾತಾಡಿದ್ರು ಸರ್. ಈಗ ಹೇಳ್ತಾ ಇದ್ರು, ಈಗ ಕೆಲವು ಸಚಿವರಿಗೂ ಕೂಡ ಈ ಥರದ ಅವಧಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ಇರ್ತಾರೆ, ಅದು ನಮಗೆ ಗೊತ್ತಿಲ್ಲ. ಇರುವವರೆಗೆಲ್ಲರೂ ಇರ್ತಾರೆ ಅಷ್ಟೇ. ಇದು ಮಾಡಬೇಕು, ಇಲ್ಲಾಂದ್ರೆ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ. ಸರ್, ಈಗ ನೀವು CM ರೇಸ್ನಲ್ಲಿದ್ದೀರಿ, KPCC ಅಧ್ಯಕ್ಷರಾಗಿ ಅಂತೇಳಿ ಅಲ್ಲಿ ಹೈಕಮಾಂಡಿಂದ ಡಿಮ್ಯಾಂಡ್ ಇದೆ ಅಂತ ಸರ್? ಇಲ್ಲ, ಇನ್ನೂ ಡಿಮಾಂಡ್ ಇಲ್ಲ. ಇನ್ನೂ ಮುಂದೆ ಅವಕಾಶ ಬಂದಾಗ ನೋಡೋಣ. ಈಗಂತ ಇಲ್ಲ. ಈಗ ಆಕಾಂಕ್ಷಿ ಆಗಿದ್ದೀರಾ ಸರ್? KPCC ಇಲ್ಲ ಅಂತ ಹೇಳಿದ್ರಲ್ಲ, ಈಗಾಗಲೇ ಹೇಳಿದ್ದೀವಿ. ಇಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಡೆಲ್ಲಿಗೆ ಹೋಗ್ತಿದ್ದೀರಾ ಅಂತ? ಇಲ್ಲ, ನಾವು ಹೋದ್ರೆ ಬೇರೆ ಕೆಲಸ ಇದೆ, ಹೋಗ್ತೀವಿ. ನೀವೇನು ಹೋದ್ ಮತ್ತೆ ಅದೇ ಮತ್ತೆ ಅಧ್ಯಕ್ಷಕ್ಕೆ ಹೋದ್ರು. ಸರ್, ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವ್ರನ್ನ ಕರೆಸಿ ಮತ್ತೆ ಬೇರೆ ಚರ್ಚೆ ಮಾಡಿದ್ದಾರೆ, ಬದಲಾವಣೆ ಮಾಡಬೇಕು ಅಂತಿದೆ ಅಂತ. ಯಾವ ಸಂದೇಶನೂ ಇಲ್ಲ, ಏನಿಲ್ಲ. ಹಂಗೆ ಹೋಗ್ತಾ ಇದ್ವಿ ಡೆಲ್ಲಿಗೆ. ಹೋಗಿಲ್ಲ, ಭಾಳ ಸಾಯ್ತು ಹೋಗಿಲ್ಲ. ಮತ್ತೆ ಹೋಗಿ ಬರ್ತೀವಿ ಅಷ್ಟೇ. ನಾಳೆ ಹೋಗ್ತಿದ್ರು ಸರ್? ಇಲ್ಲ, ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ. ಅಲ್ಲ, ಈ ವಿಷಯ ಚರ್ಚೆಯನ್ನು ಬಂದ ಸರ್, ತಾವು ಏನು ಹೇಳ್ತೀರಾ ಸರ್? ಖರ್ಗೆ ಅವ್ರನ್ನ ಭೇಟಿ ಮಾಡಿ ಹೇಳ್ತೀರಾ? ಏನು ಚರ್ಚೆ ಎಲ್ಲ ಇದೆ, ಇಲಾಖೆ ಇದೆ ಇಲ್ಲೇ ಇದನ್ನೇ ನಿಭಾಯಿಸ್ತು ಅಷ್ಟೇ, ಸಾಕಿದ್ದು. ಮುಂದೆ ಇಲಾಖೆ ಜೊತೆಗೆ ಅದನ್ನು ಕೊಡ್ತೀವಿ ಅಂದರೆ ಅದು ಈ ಸದ್ಯ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ. ಅದು ಬಂದಾಗ ಚರ್ಚೆ ಮಾಡೋಣ. ಅಲ್ಲಿ ಹಿಂದೆ ಆ ಥರ ಬಂದಾಗ ಈಶ್ವರ್ ಖಂಡ್ರೆ ಅವರು ಸಚಿವ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನ ಎರಡೂ ಬೇಕು ಅಂತ ಹೇಳಿದ್ರು. ತಾವೇನ ಥರ ಡಿಮ್ಯಾಂಡ್ ಇದೆ ಸರ್ ತಮ್ಮದೇನಾದ್ರು? ನಮ್ದು ಯಾವುದೇ ಡಿಮಾಂಡ್ ಇಲ್ಲ. ಈಗ ನಾವು ತೃಪ್ತಿ ಇದೆ, ಅಷ್ಟೇ ಆರಾಮಾಗಿದ್ದೀವಿ, ಕೆಲಸ ಮಾಡ್ತೀವಿ. ಸರ್, ಸಂವಿಧಾನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಉದ್ದೇಶ ಏನು ಸರ್? ಹೇಳಿದಿಲ್ಲ, ಈಗಾಗಲೇ ಅದಕ್ಕೆ ಭಾಳ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಹೇಳಲಿಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಇದು ಏನು ಹೊಸದಲ್ಲ. ಸಂವಿಧಾನ ಬದಲಾವಣೆ BJP ಸರ್ಕಾರದಲ್ಲಿ ಇದೇನು ಹೊಸದಲ್ಲ ಸರ್. ಸಂವಿಧಾನ ಸರ್ಕಾರಗಳ ಮೇಲೆ ಬದಲಾವಣೆ ಹೇಳಿದ್ದಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಷ್ಟೇ. ಸರ್, ಏನಿಲ್ಲ ಸರ್. ಈಗ ತೊಂದರೆ ಆಗ್ತಾ ಇತ್ತು, ನಿಮ್ಮ ಮುಖಂಡರು ನಿಮಗೆ ಮನವಿ ಕೊಟ್ಟಿದ್ದಾರೆ? ಇಲ್ಲ, ನಮ್ಮ ಕಡೆ ಮನವಿ ಕೊಟ್ಟಿಲ್ಲ. ಆ ರೀತಿ ಯಾವುದೇ ಗಮನಕ್ಕೆ ಬಂದಿಲ್ಲ. ಸರ್, ಗವಿಯಪ್ಪ ಅವರು ಹೇಳ್ತಿರೋಂಥದ್ದು ಮೊನ್ನೆ ಕೂಡ ಮಾತಾಡಿದ್ರು ಗವಿಯಪ್ಪನವರು, ಮತ್ತೆ ಇವತ್ತು ಮಾತಾಡಿದ್ದಾರೆ. ಸಾಕಾಗ್ತಾ ಇಲ್ಲ ಹೆಚ್ಚಿಗೆ ಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದ್ದೀವಿ. ಬಜೆಟಲ್ಲಿ ಇದ್ರೆ ಕೊಡ್ತಾ ಇದ್ದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಕೊಡಲಿಕ್ಕಾಗಿಲ್ಲ ಅಷ್ಟೇ. ಆದರೆ ನಮ್ಮ ಬಜೆಟ್ನಲ್ಲಿ ಏನು ನಾವು ಕೊಟ್ಟಿದ್ದಾರೆ CM ಅವರು, ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಸರ್, ಬರೀ 10 ಕೋಟಿ ಕೊಟ್ಟಿರೋಂಥದ್ದು ನಮಗೆ ರಿಕ್ವೈರ್ಮೆಂಟ್ ಇರೋದು ಬೇರೆ. ಈಗ ನಮ್ಮ ಮನೆ 2 ಮನೆ ಕೊಡ್ತಾರೆ, ನಮ್ಮ ರಸ್ತೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ಬಂದ್ ಮಾಡಿ 40,000 ಕೋಟಿ ಬೇಕಾಗುತ್ತೆ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಬಂದ್ ಮಾಡಲಿಕ್ಕೆ ಮಾಡೋಲ್ಲಂತ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಅದು ಇದಕ್ಕೊಂದೇ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಸರ್, JDS ಶಾಸಕರೇನ ಸಂಪರ್ಕದಲ್ಲಿ ಇದ್ದಾರಾ ನಿಮ್ಮ ಜೊತೆ? ನಮ್ಮ ಕಡೆ ಯಾರಿಲ್ಲ. ನಮ್ಮ ಉತ್ತರ ಕರ್ನಾಟಕ, ಬಾಂಬೆ ಕರ್ನಾಟಕ ಯಾರು JDS ಇಲ್ಲ. ನೀವೇನು ಕೇಳಿದ್ರು ಈ ಕಡೆ ಕೇಳಿ. ಇಬ್ರಾಹಿಂ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ನಮ್ಮದು JDS ಅನ್ನ ಸಮಾನ ಮನಸ್ಕರನ್ನ ಹೊರ ಕರ್ಕೊಂಡು ಬರ್ತೇವೆ ಅನ್ನೋ ಮಾತು. ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರ ವಿಚಾರ, ನಮ್ಮ ವಿಚಾರ ಅಲ್ಲ. ಸಂದೇಶ ಇಲ್ಲ ಸರ್? ಸತೀಶ್ ಜಾರಕಿಹೊಳಿ ಅವರಿಗೆ ಸಂದೇಶ ಬರುತ್ತೆ? ಏನು ನೀವು ಹೇಳಿದ್ರೆ ಯಾವಾಗ ಗೊತ್ತು, ಕಾಯ್ತಾವೆ ನಿಮ್ಮನ್ನೇ ಕಾಯ್ದು ಅಷ್ಟೇ. ನಿಮ್ಗೆ ಯಾವ್ದಾದ್ರು ಟಾಸ್ಕ್ ಇದೆಯಾ ಅಂತ? ಟಾಸ್ಕ್ ಏನಾದ್ರು ಕೊಟ್ಟಿದ್ದಾರೆ ನಿಮ್ಗೇನಾದ್ರು ಅಂತ? ಏನಂದ್ರೆ JDS ಶಾಸಕರದು? ಇಲ್ಲ, JDS ಯಾರು ಬರ್ತಾನೆ ಇಲ್ಲ. ನಮ್ಗೆ ಹತ್ರ ಅವಶ್ಯಕತೆನೂ ಇಲ್ಲ. ಎರಡೂ ಇದೆ ಸರ್. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮಗೇನಾದ್ರು? ನಾನು ಮಂತ್ರಿ ಅಷ್ಟೇ, ಪಾಲುದಾರ. ನಾನೇ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಕಡೆ ಮೇಲ್ಗಡೆ ಇದ್ದಾರೆ ಅವರು. ಒತ್ತಡ ಏರ್ತಾ ಇದ್ದಾರೆ ಸರ್ ಹಿರಿಯ ಶಾಸಕರು. ಸಂಪುಟ ಪುನರ್ರಚನೆ ಮಾಡಿ ಅರ್ಹರಿಗೆ ಕೊಡಿ, ಲೋಕಸಭೆಯಲ್ಲಿ ಸೋತವ್ರಿಗೆಲ್ಲ ಕೈ ಬಿಡಿ. ಹಿರಿಯರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಸರ್. ಇರುವಂಥ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಾವು ಒಪ್ತೀವಿ ಸರ್. ಅದನ್ನು ತಾವು ಯಾರೇ ಸರಿಯಾಗಿ ಸಚಿವರು ಕೆಲಸ ಮಾಡ್ತಿಲ್ಲ ಅಂತ ನಾವು ಒಪ್ತೀವಿ. ಅವ್ರಿಗೆ ಎಷ್ಟು ಸಿಗ್ತಿದೆ ಅಷ್ಟು ಕೆಲಸ ಮಾಡ್ತಾರೆ. ನೀವು ಜಾಸ್ತಿ ಓಡೋದ್ರೆ ಪಾಪ ಎಲ್ಲಿ ಓಡಬೇಕಾದ್ರೆ ಕೆಲವ್ರು ಓಡಲಿಕ್ಕೆ ಆಗೋಲ್ಲ, ಕೆಲವರು ಓಡ್ತಾರೆ. ಸೊ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು. CM ಬಂದ್ರಲ್ಲಿ Ashwavega English News. Coming soon. Your channel, your voice, your trust.